ಆನಂದ ರಾಮಾಯಣದ ಮನೋಹರ ಕಾಂಡದ 8ನೇ ಸರ್ಗ ಈ ಹಿಂದೆ ಕೊನೆಗೊಂಡಿತ್ತು. ವೇದಗಳು, ವೇದಾಂಗಗಳು, ಪುರಾಣಗಳು, ಉಪಪುರಾಣಗಳು, 14 ವಿದ್ಯೆಗಳು, ಆಯುರ್ವೇದ, ಧನುರ್ವೇದ, ದಂಡನೀತಿ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿದ್ದು ಮತ್ತು ಅದನ್ನು ಆಚರಣೆ ಮಾಡಿದ್ದರ ಫಲ ಏನು ಅಂತ ಅನ್ನೋದನ್ನು ಆ 8ನೇ ಸರ್ಗದಲ್ಲಿ ಶ್ರವಣ ಮಾಡಿದ್ವಿ. 9ನೇ ಸರ್ಗದಲ್ಲಿ ರಾಮನ ಪೂಜೆಗಳ ಬಗ್ಗೆ ಮತ್ತಷ್ಟು ಬಣ್ಣನೆ ಹೀಗಿದೆ. ಶಿಷ್ಯ ಕೇಳಿದ, ರಾಮನ ಪೂಜೆಯ ಬಗ್ಗೆ ಮತ್ತಷ್ಟು ವಿವರಗಳನ್ನು ಹೇಳಿರಿ, ಯಾವ ಕಾಲದಲ್ಲಿ ರಾಮನ ಪೂಜೆಯನ್ನು ಮಾಡಬೇಕು ಅದನ್ನೆಲ್ಲವನ್ನು ಹೇಳಿ. ಆಗ ಗುರುಗಳು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ವದಾಮಿ ರಾಮಚಂದ್ರಸ್ಯ ಪೂಜನಾರ್ಥಂ ವಿಶೇಷತಃ ಮಾಘ ಶುಕ್ಲ ಪಕ್ಷದ ಪಂಚಮಿ ದಿವಸ, ಅದು ಪುಣ್ಯಕರವಾದ ತಿಥಿ, ಅದಕ್ಕೆ ಶ್ರೀ ಪಂಚಮಿ ಅಂತ ಹೆಸರಿದೆ. ಅಲ್ಲಿಂದ ಆರಂಭಿಸಿಕೊಂಡು 2.5 ತಿಂಗಳು ಕಾಲ ಅದನ್ನು ರಾಮನನ್ನ ಮಹೋತ್ಸವಗಳ ಸಮೇತವಾಗಿ ಪೂಜೆ ಮಾಡಬೇಕು. ಹೀಗೆ ಈ ಕಾಲಕ್ಕೆ ಬಹಳ ಮಹತ್ವ ಇದೆ. ಮಾಘ ಕೃಷ್ಣ ಪಕ್ಷ ಚತುರ್ಥ್ಯಾಂಚ ನವಮಿ ಮಧುಶುಕ್ಲಜ ಯಾವತ್ತಾವತ್ ಫಲಾಹಾರಿ ಚ ಏಕಾಶೀತಿ ದಿನಾನಿ ಹಿ. ಮಾಘ ಕೃಷ್ಣ ಪಕ್ಷದ ಚತುರ್ಥಿ ದಿವಸದಿಂದ ಮತ್ತೆ ನವಮಿ ತನಕ ಏಕಾಶೀತಿ ಒಂದೇ 81 ದಿನಗಳ ಕಾಲ ಫಲಾಹಾರಿ ಫಲವನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ರಾಮನ ಉತ್ಸವಗಳನ್ನು ಮಾಡಬೇಕು. ರಾಮನನ್ನು ನಿತ್ಯವೂ ಕೂಡ ನಾನಾ ಥರದ ವಾಹನಗಳಲ್ಲಿ ಕೂಡಿಸಿ ಆ ಮೂಲಕ ಆತನಿಗೆ ಮೆರವಣಿಗೆ ಮಾಡಬೇಕು. ಆನೆಯ ವಾಹನ, ಕುದುರೆಯ ವಾಹನ, ಶೇಷವಾಹನ, ಹೀಗೆ ನಾನಾ ವಾಹನಗಳಲ್ಲಿ ಆತನನ್ನು ಕೂಡಿಸಿಕೊಂಡು ಆತನಿಗೆ ಮೆರವಣಿಗೆಯನ್ನು ಮಾಡಬೇಕು. ವೃತ್ತೇ ತುಷಾರ ಸಮಯೇ ಸ್ಥಿತ ಪಂಚದಶ್ಯಾಹ ಪ್ರಾತರ್ ವಸಂತ ಸಮಯೇ ಸಮುಪಸ್ಥಿತೇ ಚ ಸಂಪಾಶ್ಯ ಚ್ಯೂತ ಕುಸುಮಂ ಸಹ ಚಂದನೇನ ಸತ್ಯಂ ಹಿ ವಿಪ್ರ ಪುರುಷೋತ್ಥ ಸಮಾಹ ಸುಖಿ ಸ್ಯಾತ್. ಪ್ರಾತಃ ಕಾಲದಲ್ಲಿ ಚ್ಯೂತ ಕುಸುಮ ಅಂದರೆ ಮಾವಿನ ಹೂವನ್ನು ಚಂದನೇನ ಸಹ ಶ್ರೀಗಂಧದ ಜೊತೆಗೆ ಪ್ರಾಶನ ಮಾಡಬೇಕು. ಆ ಥರ ಮಾಡಿ ಆ ವ್ರತವನ್ನು ಮಾಡಿದರೆ ಅನೇಕ ವರ್ಷಗಳ ಕಾಲ ಆತ ಸುಖಿಯಾಗಿರ್ತಾನೆ. ಮಹೋತ್ಸಾಹೇನ ಶ್ರೀರಾಮೋ ದೋಲಕಸ್ಥೋ ಅತಿಯತ್ನತಃ ಚೈತ್ರ ಶುಕ್ಲ ಪಕ್ಷೆ ಪ್ರತಿಪದಿ ನರೋತ್ತಮೈ. ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ಪ್ರತಿಪತ್ತನ ದಿವಸ ಅಂದರೆ ಯುಗಾದಿ ದಿವಸ ತೈಲಾಭ್ಯಂಗ ಮಾಡಬೇಕು. ರಾಮನಿಗೂ ಕೂಡ ಅಭ್ಯಂಗದ ಸೇವೆಯನ್ನು ಸಮರ್ಪಣೆ ಮಾಡಬೇಕು. 9 ದಿನಗಳ ಕಾಲ ರಾಮನವಮಿ ದಿವಸ ತನಕ ಆತನಿಗೆ ಪೂಜೆ ಮಾಡಬೇಕು. ಆ ತೈಲಾಭ್ಯಂಗಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ಪ್ರಮಾಣ ಇದೆ. ವತ್ಸರಾದವು ವಸಂತಾದವು ಬಲಿರಾಜ್ಯೇ ತಥೈವ ಚ ತೈಲಾಭ್ಯಂಗ ಮಕುರ್ವಾಣೋ ನರಕಂ ಪ್ರತಿಪದ್ಯತೆ. ಇದೆಲ್ಲರಿಗೂ ಕೂಡ ಕಡ್ಡಾಯ ಇದು. ವತ್ಸರಾದವು, ವತ್ಸರ ವರ್ಷ ಪ್ರಾರಂಭ ಆಗುವಂಥ ಸಂದರ್ಭ. ವಸಂತಾದವು ಅಥವಾ ವಸಂತ ಋತುವಿನ ಪ್ರಾರಂಭ. ಬಲಿರಾಜ್ಯ ಅಂದರೆ ಬಲಿಪಾಡ್ಯಮಿಯ ದಿವಸ. ಈ ಎಲ್ಲ ದಿವಸ ತೈಲಾಭ್ಯಂಗವನ್ನು ಮಾಡಲೇಬೇಕು. ಮಾಡದೇ ಇದ್ದವನು ನರಕ ಭಾಗಿಯಾಗ್ತಾನೆ. ಅತೀತೆ ಫಲ್ಗುಣೇ ಮಾಸಿ ಪ್ರಾಪ್ತೇ ಚೈತ್ರ ಮಹೋತ್ಸವೇ ಪುಣ್ಯೇಸ್ಮಿ ವಿಪ್ರಕಥಿದೆ ಪ್ರಪಾದಾನಂ ಸಮಾರಭೆ. ಬಿರು ಬೇಸಿಗೆ ಕಾಲ ಆದ್ದರಿಂದ ಜನರಿಗೆ ನೀರು ಕುಡಿಯುವಂಥ ವ್ಯವಸ್ಥೆ ಮಾಡಬೇಕು. ಪ್ರಪಾ ಅಂದರೆ ಅರವಟ್ಟಿಗೆ, ಅದರ ವ್ಯವಸ್ಥೆಯನ್ನು ಮಾಡಬೇಕು. ಅರಣ್ಯ ನಿರ್ಜರೇ ದೇಶ, ನಿರ್ಜಲವಾದಂಥ ಅರಣ್ಯ, ಕಗ್ಗಾಡಿನಂಥ ಪ್ರದೇಶದಲ್ಲಿ ಅಥವಾ ಗ್ರಾಮಗಳಲ್ಲಿ, ನಗರಗಳಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ನೀರಿನ ವ್ಯವಸ್ಥೆ ಆಗುವಂತೆ ಪ್ರಪಾವನ್ನು ಕಟ್ಟಿಸಬೇಕು. ಆ ಪ್ರಪಾದಾನದಿಂದ ತೃಪ್ಯಂತು ಹಿ ಪಿತಾಮಹ, ಜನರಿಗೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡಿದರೆ ಪಿತೃ ಪಿತಾಮಹ ಪ್ರಪಿತಾಮಹರೆಲ್ಲರೂ ತೃಪ್ತರಾಗ್ತಾರೆ. ಇಂಥ ಕಾರ್ಯವನ್ನು ಕೂಡ ಅನುಕೂಲ ಇದ್ದಂಥವ್ರು ಮಾಡಿಸ್ಬೇಕು. ಇದು ಹೊಸ ಸಂಗತಿನೇ. ಅನಿವಾರ್ಯಂ ತಥೋ ದೇಯಂ ಜಲಂ ಮಾಸಚತುಷ್ಟಯಂ ದೇವಾಲಯೇಷು ಲಿಂಗಾನಾಂ ದೇಯಾಃ ತೋಯ ಗಲಂತಿಕಾಃ ಪ್ರಪಾಂ ದಾಶುಂ ಅಶಕ್ತೇನ ವಿಶೇಷ ಧರ್ಮಮೀಪ್ಸುನಾ. ಆತ ಯಾರಿಗೆ ಜನರಿಗೆ ಕುಡಿಲಿಕ್ಕೆ ನೀರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಹೊಂದಿದಂಥವನಾಗಿರೋದಿಲ್ಲ, ಅದಕ್ಕೆ ಧನಾನುಕೂಲ ಬೇಕು. ಅಂಥ ಧನದ ಅನುಕೂಲ ಇಲ್ಲದೇ ಇದ್ದವನು, ಸಾಮಾನ್ಯ ಶಕ್ತಿ ಇದ್ದವನು ಶಿವಾಲಯಗಳಲ್ಲಿ ಶಿವಲಿಂಗದ ಮೇಲೆ
ಒಂದು ಗಡಿಗೆಯನ್ನು ಕಟ್ಟಿ ಆ ಮೂಲಕ ಒಂದೊಂದಾಗಿ ಹನಿ ಶಿವನ ಲಿಂಗದ ಮೇಲೆ ಬೀಳುವಂತೆ ಮಾಡಬೇಕು. ನೀರನ್ನ ಜನಸಾಮಾನ್ಯರಿಗೆ ಕುಡಿಲಿಕ್ಕೆ ವ್ಯವಸ್ಥೆ ಮಾಡುವಂಥ ಶಕ್ತಿ ಇದ್ರೆ ಅದನ್ನು ಮಾಡಬೇಕು. ಅದನ್ನಾಗದೇ ಇದ್ರೆ ಈ ಕೆಲಸವನ್ನಾದರೂ ಮಾಡಬೇಕು. ಪ್ರತ್ಯಹಂ ಧರ್ಮ ಘಟಕೋ ವಸ್ತ್ರ ಸಂವೇಷ್ಟಿತಾನನಃ ಬ್ರಾಹ್ಮಣಸ್ಯ ಗೃಹೇ ದೇಯ ಶೀತ ಅಮಲ ಜಲ ಶುಚಿ. ಒಂದು ಮಣ್ಣಿನ ಗಡಿಗೆಗೆ ನೀರನ್ನು ತುಂಬಿಸಿ ಅದರ ಮೇಲೊಂದು ಬಟ್ಟೆಯನ್ನು ಅದರ ಮುಖಕ್ಕೆ ಕಟ್ಟಿ ಅದನ್ನು ದಾನ ಮಾಡಬೇಕು. ಇಂಥ ದಾನಗಳ ಮೂಲಕ ಅದು ನಾನಾ ಥರದ ಸುಖಕ್ಕೆ ಮತ್ತು ಪಾರತ್ರಿಕ ಲೋಕದ ಯಶಸ್ಸಿಗೆ ಕಾರಣ. ಶಂಕರಸ್ಯ ಕಾಂಚನೀಂ ರಾಜತೀಂ ಮೂರ್ತಿಂ ಸೀತಾಯಾಃ ಪರಿಕಲ್ಪ್ಯ ಚ ರಾಮಸ್ಯಾಪಿ ಶುಭಾಂ ಮೂರ್ತಿಂ ಕೃತ್ವಾ ವೈ ಪೂಜೆಯೇತ್ ತತಃ. ಸೀತಾ ಮತ್ತು ರಾಮರ ಬಂಗಾರದ ಅಥವಾ ಬೆಳ್ಳಿಯ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿ ಅದನ್ನು ಪೂಜೆ ಮಾಡಬೇಕು. ತೊಟ್ಟಿಲಲ್ಲಿ ಇರಿಸಿ ಅದನ್ನು ತೂಗಬೇಕು. ದೋಲಕೋಪರಿ ಸಂಸ್ಥಪ್ಯ ಮಾಸಮೇಕಂ ಪ್ರಪೂಜೆಯೇ ಕೇಚಿಚ್ಛಿಚ್ಚ ಅತ್ರ ಪಾರ್ವತ್ಯ ಶಿವೇನ ಚ ಪ್ರಪೂಜನಂ. ಕೆಲವರು ಸೀತಾರಾಮರ ಪೂಜೆ ಮಾಡ್ತಾರೆ, ಮತ್ತೆ ಕೆಲವರು ಶಿವಪಾರ್ವತಿಯರ ಪೂಜೆ ಮಾಡ್ತಾರೆ. ಅದಕ್ಕೆ ಶಿವಪಾರ್ವತಿಯರ ಪೂಜೆ ಮಾಡಿದ್ರು ಮತ್ತು ರಾಮ ಸೀತೆಯರ ಪೂಜೆ ಮಾಡಿದ್ರು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತತ್ರ ನಿರ್ಣಯ ಶೃಣು. ಅದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರದ ನಿರ್ಣಯ ಏನಿದೆ ಅದನ್ನು ಹೇಳ್ತೇನೆ ಕೇಳು. ರಾಮನ ಹೃದಯವೇ ಶಂಭು, ಶಂಭುವಿನ ಹೃದಯವೇ ರಾಮ. ಶಂಕರಸ್ಯ ಹೃದಯಂ ರಾಮ, ಗೌರಿ ಹೃದಯಂ ಜಾನಕಿ. ಪಾರ್ವತಿಯ ಹೃದಯವೇ ಜಾನಕಿ, ಜಾನಕಿಯ ಹೃದಯವೇ ಗೌರಿ. ಹೀಗೆ ಅವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಬೇಕು. ರಾಮನಿಗೆ ಶಿವನಿಗೆ ಮತ್ತು ಸೀತೆ ಪಾರ್ವತಿಗೆ ಯಾರು ವ್ಯತ್ಯಾಸವನ್ನು ತಿಳ್ಕೊಳ್ತಾರೆ ಅವರು ರೌರವ ನರಕಕ್ಕೆ ಭಾಗಿಗಳಾಗ್ತಾರೆ. ಹೀಗೆ ಅವರಲ್ಲಿ ಅಂತರ್ಯಾಮಿಯಾದಂಥ ಸ್ವರೂಪವನ್ನು ತಿಳ್ಕೊಳ್ಬೇಕು. ವಿಷ್ಣುವಿನಲ್ಲಿ ಅಂತರ್ಯಾಮಿಯಾದಂಥ ಶಿವನ ರೂಪವನ್ನು, ಲಕ್ಷ್ಮಿಯಲ್ಲಿ ಅಂತರ್ಯಾಮಿಯಾದಂಥ ಪಾರ್ವತಿಯ ರೂಪವನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಅತಶ್ಚೈತ್ರ ತೃತೀಯಾಯಾಂ ಸೀತಾರಾಮೋ ಪ್ರಪೂಜಯೇತ್. ಅಶಕ್ತವು ತಾಮ್ರದೇ ಮೂರ್ತಿ ಕಾರ್ಯವು ವಾ ಕಾಷ್ಟ ನಿರ್ಮಿತೆ. ಬೆಳ್ಳಿ ಬಂಗಾರದ ಮೂರ್ತಿಗಳನ್ನು ಮಾಡಲಿಕ್ಕಾಗದೇ ತಾಮ್ರದ ಮೂರ್ತಿಗಳನ್ನು ಮಾಡಿಸ್ಬೇಕು. ಅದಾಗದೇ ಇದ್ದರೆ ಕಟ್ಟಿಗೆ ಕಲ್ಲಿನ ಮೂರ್ತಿಗಳನ್ನಾದರೂ ಮಾಡಿಸಿ ಅದರ ಮೂಲಕ ಪೂಜೆಯನ್ನು ಮಾಡಬೇಕು. ತೃತೀಯಾಯಾಂತು ನಾರೀಭಿ ತೈಲಾಭ್ಯಂಗಂ ಪ್ರಕಾರಯೇತ್. ಆ ಸೀತೆಗೆ ತೃತೀಯ ದಿವಸ, ಚೈತ್ರ ಶುಕ್ಲ ತೃತೀಯ ದಿವಸ ಮತ್ತು ಅಕ್ಷಯ ತೃತೀಯ ದಿವಸ ಸೀತೆಗೆ ತೈಲಾಭ್ಯಂಗವನ್ನು ಮಾಡಿಸಬೇಕು. ಅನ್ಯತ್ರ ದಿವಸೇ ಸ್ತ್ರೀಭಿ ತೈಲಾಭ್ಯಂಗಂ ನಕಾರಯೇತ್. ಉಳಿದ ದಿವಸ ಆ ತೈಲಾಭ್ಯಂಗ ಮಾಡುವಂಥ ಸಂಪ್ರದಾಯವನ್ನು ಅಷ್ಟಾಗಿ ಅನುಸರಣೆ ಮಾಡಬಾರದು. ಸುವಾಸಿನೀನಾಂ ದೇಯಾನಿ ವಾಯನಾನಿ ಶುಭಾನಿ ಚ. ಬಂದಂಥ ಸುವಾಸಿನಿಯರಿಗೆ, ಮುತ್ತೈದೆಯರಿಗೆ ಬಾಗಿನ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಸನ್ಮಾನ ಮಾಡಿಸಬೇಕು. ಕದಾ ಕಾರ್ಯಂ ಚೈಕದಿನೇ ಸುಭಗಾನಾಂ ಪ್ರಪೂಜನಂ ಸುವಾಸಿನೀನಾಂ ದೇಯಂ ಹಿ ಪ್ರತ್ಯಹಂ ಭೋಜನಂ ವರಂ. ಆ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ತನ್ನ ಗುರುಪತ್ನಿಯನ್ನ ಸ್ತ್ರೀಯಾದ ಕಾರಣದಿಂದ ಅವಳನ್ನು ಕೂಡ ಸನ್ಮಾನಿಸಬೇಕು. ಏವಂ ಸ್ತ್ರೀಣಾಂ ವ್ರತಂ ಪ್ರೋಕ್ತಂ ಮಾಸ ಮಾತ್ರ ದ್ವಿಜೋತ್ತಮ. ಇದು ಸ್ತ್ರೀಯರು 1 ತಿಂಗಳ ಕಾಲ ಮಾಡುವಂಥ ಮಾಸ ಇದು. ಸೀತಾರಾಮೋ ಪೂಜಯಿತ್ವಾ ಮಹಾಮಂಗಲಪೂರ್ವಕಂ ಅಶೋಕ ಕಲಿಕಾಶ್ಚಾಷ್ಟೌ ಯೇ ಪಿಬಂತಿ ಪುನರ್ವಸೌ ಚೈತ್ರೇ ಮಾಸಿ ಸಿತಾಷ್ಟಮ್ಯಾಂ ನತೇ ಶೋಕಮವಾಪ್ನುಯುಃ. ಅವರು ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಆ ಸೀತಾರಾಮರನ್ನ ಪೂಜೆಯನ್ನು ಮಾಡಿ ಅಶೋಕ ವೃಕ್ಷದ ಮೊಗ್ಗನ್ನು ಭಕ್ಷಣ ಮಾಡಬೇಕು. ಮಾಡಿದಂಥವರು ಯಾವುದೇ ಥರದ ದುಃಖ ಭಾಗಿಗಳಾಗೋದಿಲ್ಲ. ಅದಕ್ಕಷ್ಟು ಮಹತ್ವ ಇದೆ. ಪುನರ್ವಸು ಬುಧೋಪೇತಾಂ ಚೈತ್ರೇ ಮಾಸಿ ಸೀತಾಷ್ಟಮೀಂ ಪ್ರಾತಸ್ತು ವಿಧಿವತ್ ಸ್ನಾತ್ವಾ ವಾಜಪೇಯ ಫಲಂ ಲಭೇತ್. ಆ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ಅದರಿಂದ ವಾಜಪೇಯ ಯಾಗ ಮಾಡಿದಷ್ಟು ಪುಣ್ಯ ಇದೆ, ಅಷ್ಟು ಮಹತ್ವ ಇದೆ ಅದಕ್ಕೆ. ಮುಂದೆ ಚೈತ್ರ ಪಕ್ಷದ ಶುಕ್ಲ ಪಕ್ಷದ ನವಮಿ ದಿವಸ ರಾಮನ ಆ ನವಮಿ ದಿವಸವನ್ನು ಆಚರಣೆ ಮಾಡಬೇಕು. ಉಪೋಷಣಂ ಜಾಗರಣಂ ಪಿತೃದೃಶ್ಯ ತರ್ಪಣಂ ತಸ್ಮಿನ್ ದಿನೇತು ಕರ್ತವ್ಯಂ ಬ್ರಹ್ಮ ಪ್ರಾಪ್ತಿಂ ಅಭೀಪ್ಸುಭಿಃ. ರಾಮನವಮಿ ದಿವಸ ಉಪೋಷಣ ಮಾಡಬೇಕು, ಜಾಗರಣೆ ಮಾಡಬೇಕು, ಉಪವಾಸ ಜಾಗರಣೆ ಮಾಡಬೇಕು. ಅಂದರೆ ಹಿಂದಿನ ದಿವಸ ಎಲ್ಲ ಥರದ ಉಪವಾಸದ ಎಲ್ಲ ಥರದ ಕಾರ್ಯಕ್ರಮಗಳ ಸಿದ್ಧತೆಯನ್ನು ಮಾಡಿಕೊಂಡು ರಾಮನವಮಿ ಉಪವಾಸ ಮಾಡಿ ದಶಮಿ ದಿವಸ ಪಾಲನೆ ಮಾಡಬೇಕು ಅಂತ ಅರ್ಥ. ಪಿತೃಗಳನ್ನು ಉದ್ದೇಶಿಸಿಕೊಂಡು ತರ್ಪಣವನ್ನು ಕೂಡ ಕೊಡಬೇಕು. ತಿರತರ್ಪಣವೋ ಕೇವಲ ಜಲತರ್ಪಣವೋ ಅಂತ ಇಲ್ಲೇ ಸ್ಪಷ್ಟವಾಗಿಲ್ಲ. ಅಂತೂ ಅಂಥದೊಂದು ಮಹತ್ವ ಅದಕ್ಕಿದೆ.
ಅಕೃತ್ವಾ ರಾಮನವಮಿ ವ್ರತಂ ಸುವ್ರತೋ ಸರ್ವವ್ರತೋತ್ತಮಂ ವ್ರತಾನ್ಯನ್ಯಾನಿ ಕುರುತೆ ನತೇಶಾಂ ಫಲಭಾಗ್ ಭವೇ. ರಾಮನವಮಿ ವ್ರತವನ್ನು ಕಡೆಗಣಿಸಿ ಬೇರೆ ವ್ರತಗಳನ್ನು ಯಾರು ಮಾಡ್ತೀನಿ ಅಂತ ಹೊರಟ್ರೆ ಅವರು ಆ ಬೇರೆ ವ್ರತಗಳ ಫಲವನ್ನು ಕಳ್ಕೋತಾರೆ. ಈ ರಾಮನವಮಿ ವ್ರತದಿಂದ ಆಚರಣೆಯಿಂದ ಬರಬೇಕಾದ ಫಲವನ್ನಂತೂ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಷ್ಟು ಮಹತ್ವ ಆ ರಾಮನವಮಿ ವ್ರತಕ್ಕಿದೆ. ಆಚಾರ್ಯಂ ಚೈವ ಸಂಪೂಜ್ಯ ಶೃಣುಯಾತ್ ಪ್ರಾರ್ಥೆಯನ್ ನಿಶಿ. ಆಚಾರ್ಯನನ್ನ ಪುರೋಹಿತನನ್ನ ಆ ದಿವಸ ಪ್ರಾರ್ಥನೆ ಮಾಡಬೇಕು, ಅವನಿಗೆ ಸನ್ಮಾನಾದಿಗಳನ್ನು ಮಾಡಬೇಕು. ಪೂರ್ವೋಕ್ತ ಮಂಡಪೇ ಕುಂಡೆ ಸ್ಥಂಡಿಲೇವಾ ಸಮಾಹಿತ ಲೌಕಿಕಾಗ್ನೋ ವಿಧಾನೇನ ಶತಮಷ್ಟೋತ್ತರಂ ಶತೈಃ ಸಾಜ್ಯೇನ ಪಾಯಸೇನೈವ ಸ್ಮರನ್ ರಾಮ ಮನನ್ಯಧೀಹಿ. ರಾಮನ ಮಂತ್ರ ಇತ್ಯಾದಿಗಳನ್ನು ಹೇಳಿಕೊಂಡು ತುಪ್ಪದಿಂದ ಕೂಡಿದಂಥ ಪಾಯಸದಿಂದ ಹೋಮ ಮಾಡಬೇಕು. ಲೌಕಿಕಾಗ್ನಿಯಲ್ಲೇ ಮಾಡಬೇಕು ಅಂತಿದೆ. ನಾವು ಲೌಕಿಕಾಗ್ನಿಯಲ್ಲಿ ಸಾಮಾನ್ಯವಾದ ಅಗ್ನಿ ಏನಿರ್ತದಲ್ಲ ಅದರಲ್ಲಿ ವೈಷ್ಣವ ಮಂತ್ರಗಳನ್ನು ಹೇಳಿ ಲೌಕಿಕಾಗ್ನಿಯಲ್ಲಿ ಅಗ್ನಿಯನ್ನು ಆವಾಹನೆ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಮಾದಿಗಳನ್ನು ಮಾಡ್ತಿರ್ತೀವಿ. ಇಲ್ಲಿ ಮಾತ್ರ ಲೌಕಿಕಾಗ್ನಿಯಲ್ಲೇ ಹೋಮ ಮಾಡಬೇಕು ಅಂತಿದೆ. ಇದೊಂದು ವಿಶಿಷ್ಟವಾದಂಥ ಪದ್ಧತಿ ಅಂತ ಕಾಣಿಸ್ತದೆ. ಆಮೇಲೆ ಲೌಕಿಕಾಗ್ನಿ ಅಂದ್ರೆ ಅದಲ್ಲ, ನಾವು ತಯಾರು ಮಾಡಿದಂಥ ಯಾವುದೇ ಅಗ್ನಿ ಇರ್ತದಲ್ಲ ಅದು ಕಟ್ಟಿಗೆಯಲ್ಲೇ ಹುಟ್ಟಿರ್ಬೋದು, ಅರಣ್ಯ ಮಂಥನದಿಂದ ಹುಟ್ಟಿರ್ಬೋದು, ಅಥವಾ ಇದ್ದಿಲಿನಿಂದ ತಯಾರಾದಂತಹ ಅಗ್ನಿ ಇರ್ಬೋದು. ಇವೆಲ್ಲನೂ ಲೌಕಿಕ ಅಗ್ನಿಯೇ. ವೈಶ್ವದೇವ ಮಾಡುವಾಗ ನಾವೇನು ಅಡಿಗೆ ಮಾಡಲಿಕ್ಕಾಗಿ ಅಗ್ನಿಯನ್ನು ಉತ್ಪಾದನೆ ಮಾಡ್ಕೊಂಡಿರ್ತೀವಿ ಅದೆಲ್ಲನೂ ಲೌಕಿಕ ಅಗ್ನಿಯೇ. ಆ ಲೌಕಿಕ ಅಗ್ನಿಯಲ್ಲಿ ಮಾಡಿದಂಥ ಯಾವುದೇ ಕರ್ಮನೂ ವ್ಯರ್ಥನೆ. ಅದಕ್ಕಾಗಿ ಪ್ರತಿ ದಿವಸ ಆ ವೈಶ್ವದೇವ ಮಾಡುವಾಗಲೂ ಕೂಡ ಈ ಲೌಕಿಕ ಅಗ್ನಿಯಲ್ಲಿ ಶಾಂಡಿಲ್ಯ ಗೋತ್ರೋತ್ಪನ್ನನಾದಂಥ ಅಗ್ನಿಯನ್ನು ಆವಾಹನೆ ಮಾಡ್ತೇನೆ ಅಂತ ಅವನನ್ನು ಆವಾಹನೆ ಮಾಡಿ ಅವನಲ್ಲಿ ಪರಶುರಾಮ ಅಗ್ನಿಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಹರಿಣಿ ಪರಶುರಾಮನನ್ನು ಆವಾಹನೆ ಮಾಡ್ತೀನಿ ಅಂತ ಮಾಡಿ ಮುಂದೆ ಆಹುತಿ ಹಾಕಬೇಕು. ಹೀಗೆ ನಿತ್ಯವೂ ಕೂಡ ಲೌಕಿಕ ಅಗ್ನಿ ಅಂತಂದ್ರೆ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಅಗ್ನಿ ಅಂತ ಅರ್ಥ. ಆ ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿಯಲ್ಲಿ ಆ ಅಗ್ನಿ ದೇವತೆಯ ಸನ್ನಿಧಾನವನ್ನು ತಂದುಕೊಂಡು ಮುಂದೆ ಹೋಮಾದಿಗಳನ್ನು ಮಾಡಬೇಕು. ಅದು ಯಾವಾಗಲೂ ಕೂಡ ಕಡ್ಡಾಯವಾದ ಪದ್ಧತಿನೇ. ಆದರೆ ಯಾರ ಮನೆಯಲ್ಲಿ ಅಗ್ನಿ ಎಂದು ಆರೋದೇ ಇಲ್ಲ ಅವರಲ್ಲಿ ಈ ವೈಷ್ಣವ ಮಂತ್ರಗಳಿಂದ ಮತ್ತೆ ಲೌಕಿಕ ಅಗ್ನಿಯಲ್ಲಿ ಅಗ್ನಿಯ ಸನ್ನಿಧಾನವನ್ನು ತಂದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ ಅಂತ ನೆನಪು. ಪ್ರತಿನಿತ್ಯ ನಾವೇನು ಅಡಿಗೆ ಮಾಡ್ತೇವಲ್ಲ, ಅಡಿಗೆ ಮಾಡುವಾಗ ಅಲ್ಲಿ ಬೆಂಕಿ ಪೆಟ್ಟಿಗೆಯನ್ನು ಕೊರೆದು ಆ ಇದ್ದಲಿಯನ್ನು ಅಥವಾ ಕಟ್ಟಿಗೆಯನ್ನು ಉರಿಸಬಾರ್ದು. ಹೊರತು ಇನ್ನೇನು ಮಾಡಬೇಕು, ಆ ಅಗ್ನಿಹೋತ್ರಗಳ ಮನೆಯಲ್ಲಿ ನಿತ್ಯ ಅಗ್ನಿ ಏನಿರ್ತದಲ್ಲ ಅಲ್ಲಿಂದ ಅಗ್ನಿಯನ್ನು ತರಬೇಕು. ಆ ಗೃಹಿಣಿಯಾದವ ಅಲ್ಲೇ ಅಗ್ನಿ ಮುಂದುವರಿಬೇಕು, ಆ ಸ್ವಲ್ಪ ಪಾಕ ಮುಂದುವರಿಬೇಕು. ಹಾಗಾಯ್ತು ಅಂತಂದ್ರೆ ಅದು ಲೌಕಿಕ ಅಗ್ನಿ ಆಗಲಿಲ್ಲ. ಅದು ಅಗ್ನಿ ದೇವತೆಯ ಸನ್ನಿಧಾನವೇ ಅಲ್ಲಿ ಬಂತು. ಅಲ್ಲಿ ಬಂದ ಮೇಲೆ ಅಲ್ಲಿ ನೀವು ವೈಶ್ವದೇವ ಮಾಡುವಾಗ ಮತ್ತೆ ಪ್ರತ್ಯೇಕವಾಗಿ ವಿಷ್ಣುವಿನ ಮಂತ್ರಗಳಿಂದ ವಾಸುದೇವ ದ್ವಾದಶಾಕ್ಷರ, ನಾರಾಯಣ ಷಡಾಕ್ಷರ, ಕೃಷ್ಣ ಷಡಕ್ಷರ, ವಿಷ್ಣು ಷಡಕ್ಷರ ಇತ್ಯಾದಿ ಮಂತ್ರಗಳಿಂದ ಅಲ್ಲಿ ಅಗ್ನಿದೇವತೆಯ ಸನ್ನಿಧಾನವನ್ನು ಮತ್ತೆ ತಂದುಕೊಳ್ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದನ್ನು ನೀವು ನಿತ್ಯ ಅಗ್ನಿಹೋತ್ರದ ಸ್ಥಳದಿಂದ ತಂದು ಅಡಿಗೆ ಮಾಡಿದ್ರೆ, ನಾವು ಅಂಥ ಪದ್ಧತಿಯನ್ನು ಇಟ್ಕೊಂಡಿಲ್ಲ, ಆದ್ದರಿಂದ ನಮ್ಮದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ನಿತ್ಯ ಲೌಕಿಕಾಗ್ನಿಯಲ್ಲಿ ರುಕ್ಮಕ ನಾಮಾಗ್ನಿಂ ಶಾಂಡಿಲ್ಯೋತ್ಪನ್ನಂ ಅಗ್ನಿಂ ಆವಾಹಯಾಮಿ ಅಂತ ಹೇಳಿ ಚತ್ವಾರಿ ಶೃಂಗ ಪ್ರಯೋಗ ಅಸ್ಯಪಾದ ಅಂತ ಮಂತ್ರಗಳಿಂದ ಅಗ್ನಿಯನ್ನು ಅಲ್ಲಿ ಸನ್ನಿಹಿತನನ್ನಾಗಿ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಮಾತ್ರ ಲೌಕಿಕಾಗ್ನಿಯಲ್ಲೇ ಮಾಡಬೇಕು ಅಂತಿದೆ. ಅದನ್ನ ಯಾರಾದರೂ ಪುರೋಹಿತರನ್ನು ವಿವರವಾಗಿ ಕೇಳಬೇಕಷ್ಟೆ. ಶ್ರೀರಾಮ ಪ್ರೀತೆಯೇ ದಾಸಿಯ ತುಷ್ಟೋಭವತು ರಾಘವ. ರಾಮನ ಪ್ರತಿಮೆಯನ್ನ ಗುರುಗಳಿಗೆ ದಾನ ಮಾಡಬೇಕು. ಗುರುಗಳು ಹೇಳಿದರು, ಹೀಗೆ ಶಿಷ್ಯನೇ ಚೈತ್ರ ಮಾಸದಲ್ಲಿ ನವಮಿ ದಿವಸ ಹೇಗೆ ದಾನ ಮಾಡಬೇಕು ಅಂತ ಅನ್ನೋದನ್ನ ನಾನು ನಿನಗೆ ವಿಸ್ತಾರವಾಗಿ ಹೇಳಿದೆ. ಪೂಜೆಯನ್ ಮಾನವೋ ಭಕ್ಷ್ಯ ಆಮ್ರವೃಕ್ಷ ತಲೆ ಸ್ಥಿತಂ. ಮಾವಿನ ಗಿಡದ ಕೆಳಗಿರುವಂಥ ರಾಮನ ಪ್ರತಿಮೆಯನ್ನು ಪೂಜೆ ಮಾಡಬೇಕು. ಅದು ಹೇಗೆ, ಆ ಮಾವಿನ ಗಿಡದ ಕೆಳಗೆ ಒಂದು ತೊಟ್ಟಿಲ, ಆ ತೊಟ್ಟಿಲಿನಲ್ಲಿ ರಾಮನ ಪ್ರತಿಮೆಯನ್ನು ಹಾಕಿ ಅದನ್ನು ತೂಗಿ ಪೂಜೆ ಮಾಡಬೇಕು. ದ್ವಾದಶ್ಯಾಂ ಚೈತ್ರ ಮಾಸಸ್ಯ ಶುಕ್ಲಾಯಾಂ ದಮನೋತ್ಸವ ಬೋಧಾಯನಾದಿಭಿಃ ಪ್ರೋಕ್ತಃ ಕರ್ತವ್ಯ ಪ್ರತಿವತ್ಸರಂ. ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ದಮನೋತ್ಸವ ಅಂತ ಮತ್ತೊಂದು ಪ್ರತ್ಯೇಕವಾದಂಥ ಉತ್ಸವ ಇದೆ. ಆ ಉತ್ಸವವನ್ನು ಮಾಡಬೇಕು. ಇವೆಲ್ಲ ಯಾರೋ ಪುಕ್ಕಟೆಯಾಗಿ ಕಲ್ಪನೆ ಮಾಡ್ಕೊಂಡಿದ್ದು ಅಂತ ತಿಳ್ಕೊಳ್ಬಾರ್ದು. ಬೋಧಾಯನ ಹೇಳಿದ್ದು ಅಂತಿದೆ. ಬೋಧಾಯನ ಅಂತ ಸೂತ್ರಕಾರನು ಇದನ್ನು ಹೇಳ್ತಾನೆ ಅಂತ. ಸೂತ್ರಗಳನ್ನು ಓದೋ ಅಭ್ಯಾಸ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ.
ಆ ದಮನೋತ್ಸವ ಅಂದ್ರೆ ಏನಂತ ಯಾರನ್ನಾದ್ರೂ ಕೇಳಿ ಅಥವಾ ಆ ಸೂತ್ರಗಳನ್ನು ತೆಗೆದು ನೋಡ್ಬೇಕಿನ್ನ. ಶ್ರಾವಣೆ ತಂತು ಪೂಜನಂ ಊರ್ಜೆ ವ್ರತಂ ಮಧೌ ದೋಲ ಶ್ರಾವಣೆ ತಂತು ಪೂಜನಂ ಚೈತ್ರೇ ಚ ದಮನಾರೋಪಂ ಅಕುರ್ವಾಣೋ ಬೃಜತ್ಯರ್ಹ ಅಂತ ಹೀಗೆ ಒಂದು ಶಾಸ್ತ್ರದ ಮಾತೇ ಇದೆ. ಕಾರ್ತಿಕ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಆ ಚೈತ್ರ ಮಾಸದಲ್ಲಿ ದೋಲಾದಿರೋಹಣ ಮಾಡಬೇಕು, ತೊಟ್ಟಿಗಳಲ್ಲಿ ರಾಮನನ್ನು ತೂಗಬೇಕು. ಚೈತ್ರ ಮಾಸದಲ್ಲಿ ದಮನಾರೋಪಣವನ್ನು ಮಾಡಬೇಕು. ಶ್ರಾವಣದಲ್ಲಿ ತಂತು ಪೂಜೆಯನ್ನು ಮಾಡಬೇಕು. ತಂತು ಪೂಜೆ ಅಂತಂದ್ರೆ ಶನಿವಾರದ ಪೂಜೆ ಇತ್ಯಾದಿಗಳು. ಇದನ್ನ ಮಾಡಿ ಆ ಶನಿವಾರವನ್ನು ಬದಲಾಯಿಸಬೇಕು. ಇದನ್ನ ಯಾರು ಮಾಡೋದಿಲ್ವೋ ಆತ ವೃದ್ಧತೆ ಅಧಸ್ಪಟನವನ್ನು ಹೊಂದುತ್ತಾನೆ ಅಂತಿದೆ. ಇಷ್ಟು ಮಹತ್ವ ಅದಕ್ಕಿದೆ. ವಂಧಿರಿ ವಿರಿಂಚೋ ಗಿರಿಜಾ ಗಣೇಶ ಫಣಿ ವಿಶಾಖೋ ದಿನಕೃನ್ ಮಹೇಶ ದುರ್ಗಾಂತಕೋ ವಿಶ್ವಹರಿಸ್ಮರಶ್ಚ ಶರ್ವ ಶಶೀವೈ ತಿಥಿಷು ಪ್ರಪೂಜ್ಯಾ. ಈ ಎಲ್ಲ ದೇವತೆಗಳನ್ನ ಅಗ್ನಿ, ವಿರಿಂಚ ಅಂದ್ರೆ ಬ್ರಹ್ಮ, ಗಿರಿಜಾ ಅಂದ್ರೆ ಪಾರ್ವತಿ, ಗಣೇಶ, ಈ ಎಲ್ಲ ದೇವತೆಗಳನ್ನ ಆಯಾ ತಿಥಿಗಳಲ್ಲಿ ಪೂಜೆ ಮಾಡಬೇಕು. ಅದರ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡಬೇಕು. ಪ್ರತಿಪದಾ ದಿವಸ ಅಗ್ನಿಯನ್ನ, ದ್ವಿತೀಯ ದಿವಸ ಬ್ರಹ್ಮನನ್ನ, ತೃತೀಯ ದಿವಸ ಗಿರಿಜೆಯನ್ನ, ಚತುರ್ಥಿ ದಿವಸ ಗಣೇಶನನ್ನ. ಈ ಆಯಾ ತಿಥಿಗಳು ಆಯಾ ದೇವತೆಗಳಿಗೆ ಮೀಸಲಾಗಿರುವಂಥವು. ಸ್ತ್ರೀಭಿರ್ದೇಯಂ ಚಿತ್ರವಸ್ತ್ರಂ ತಸ್ಯಾಹ ಸೌಭಾಗ್ಯದಾಯಕಂ ಸೀತಾರಾಮೌ ಚಿತ್ರವಸ್ತ್ರೈಃ ಪೂಜನೀಯೌ ಮಹೋತ್ಸವೈಃ ಅಥ ವೈಶಾಖಕೃಷ್ಣಾಯಾಂ ಪಂಚಮ್ಯಾಂ ಪರಮೋತ್ಸವೈಃ ಸೀತಾರಾಮೌ ಪ್ರಪೂಜ್ಯಾಥ ದೋಲಕಸ್ಥೌ ತು ಬಂಧುಭಿಃ. ವೈಶಾಖ ಕೃಷ್ಣ ಪಕ್ಷದ ಪಂಚಮಿ ದಿವಸನೂ ಕೂಡ ಸೀತಾರಾಮನನ್ನ ತೊಟ್ಟಿಲಲ್ಲಿ ಹಾಕಿ ಪೂಜೆ ಮಾಡಿ ಅದರ ಉದ್ಯಾಪನವನ್ನು ಮಾಡುವಂಥದ್ದು ಬಳಕೆಯಲ್ಲಿದೆ. ವೈಶಾಖ ಕೃಷ್ಣ ಪಕ್ಷದ ಚತುರ್ಥಿ ದಿವಸ ಉಪವಾಸ ಮಾಡಬೇಕು. ಪಂಚಮಿ ದಿವಸ ಅದನ್ನ ಆಚರಣೆಗೆ ತರಬೇಕು. ನಿಶಾಯಾಂತ ಪ್ರಕರ್ತವ್ಯಂ ಅಧಿವಾಸನ ಉತ್ತಮಂ. ರಾತ್ರಿ ಹೊತ್ತು ರಾಮನ ಪ್ರತಿಮೆಗಳಿಗೆ ಜಲಾಧಿವಾಸ, ಧಾನ್ಯಾಧಿವಾಸ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಆ ಪ್ರತಿಮೆಯನ್ನು ಮತ್ತೆ ಅಧಿವಾಸನದ ಪೂರ್ವಕವಾಗಿ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೀಗೊಂದು ತಾತ್ಪರ್ಯ ಅದರಿಂದ ಕಾಣಿಸ್ತದೆ. ರಾಮಲಿಂಗಾತ್ಮಕೆ ಭದ್ರೇ ಧಾನ್ಯರಾಶೌ ಮಹತ್ತಮಂ ಸಜಲಂ ಕಲಶಂ ಸ್ಥಾಪ್ಯ ತಾಮ್ರಪಾತ್ರಂ ತು ತನ್ಮುಖೆ. ರಾಮಲಿಂಗತೋ ಭದ್ರ ಅಂತ ಒಂದೇನು ಮಂಡಲ ಬಂತಲ್ಲ, ಅದರಲ್ಲಿ ಧಾನ್ಯವನ್ನ ಹಾಕಿ ಅದರ ಮೇಲೆ ನೀರು ತುಂಬಿದ ಕಲಶವನ್ನಿಟ್ಟು, ಆ ತಾಮ್ರದ ಕಲಶವನ್ನಿಟ್ಟು ಅದರ ಮುಖದ ಮೇಲೆ ವಸ್ತ್ರವನ್ನಿಟ್ಟು ಅಲ್ಲಿ ರಾಮನ ಪೂಜೆ ಮಾಡಬೇಕು. ಒಂದು ಫಲ ತೂಕದ ರಾಮನ ಪ್ರತಿಮೆಯನ್ನು ಮಾಡಬೇಕು. ನಾನಾ ಥರದ ಉಪಚಾರಗಳನ್ನು ಅದಕ್ಕೆ ಮಾಡಬೇಕು. ಏವಂ ಸಂಪ್ರಾಷ್ಟ ಶ್ರೀರಾಮಂ ತಾಮರ್ಚಾಂ ಮೂರ್ತಿ ಸಂಯುತ. ಮುಂದೆ ಗುರುವಿಗೆ ಆ ಪ್ರತಿಮೆಯನ್ನು ದಾನ ಮಾಡಬೇಕು. ಕರೋತು ರಾಮತುಷ್ಟ್ಯರ್ಥಂ ವಸಂತಂ ವರಪೂಜನಂ. ಹೀಗೆ ಯಾವ್ಯಾವ ಪೂಜೆಗಳನ್ನು ಮಾಡಬೇಕು ಅಂತಂದು ನಾನು ನಿಮಗೆ ಹೇಳಿದೆ, ಆ ಗುರುಗಳಂದ್ರು. ಆಗ ವಿಷ್ಣುದಾಸ ಕೇಳಿದೆ, ಕಯಾ ಕಾಮನೆಯ ಕಸ್ಯ ಕಾರ್ಯಂ ಪೂಜನ ಉತ್ತಮಂ. ವಿಷ್ಣುವಿನ ರಾಮನ ಪೂಜೆಯ ಬಗ್ಗೆ ನೀವು ಹೇಳಾಯ್ತು, ಇನ್ನು ಉಳಿದ ಯಾವ ದೇವತೆಗಳ ಪೂಜೆಯನ್ನು ಇಲ್ಲಿ ನಾವು ಮಾಡಬೇಕು, ಯಾವ್ಯಾವ ಕಾಮನೆಯಿಂದ, ಯಾವ್ಯಾವ ದೇವತೆ ಪೂಜೆಯಿಂದ ಯಾವ್ಯಾವ ಅಭೀಷ್ಟ ಸಿದ್ಧಿ ನಮಗೆ, ಅದನ್ನು ಹೇಳುವ. ಆಗ ಗುರುಗಳು ಹೇಳಿದ್ರು, ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತೀನ್ ಅಂತ ಒಂದು 6-8 ಶ್ಲೋಕಗಳಲ್ಲಿ ಯಾವ್ಯಾವ ದೇವತೆಯ ಪೂಜೆಯಿಂದ ಯಜ್ಞದಿಂದ ಏನೇನು ಫಲ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಭಾಗವತದ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಬಂದಿರುವಂಥದ್ದು. ಅಲ್ಲಿ ಬ್ರಹ್ಮವರ್ಚಸ ಕಾಮಸ್ತು, ಬ್ರಹ್ಮ ತೇಜಸ್ಸನ್ನು ಯಾರು ಅಪೇಕ್ಷೆ ಪಟ್ಟಿರ್ತಾರೆ ಆತ ಬ್ರಹ್ಮಣಸ್ಪತಿಂ ಅಂದ್ರೆ ವೇದಗಳಿಗೆ ಅಧಿಪತಿಯಾದಂತಹ ವಾಯುವನ್ನು ಪೂಜೆ ಮಾಡಬೇಕು, ಪ್ರಧಾನ ವಾಯುವನ್ನು ಪೂಜೆ ಮಾಡಬೇಕು, ಅಥವಾ ಯಜೇತ ಸೋಮಾನಾದಿ ಸೂಕ್ತಗಳಿಂದ ಆತನನ್ನ ಯಜ್ಞ ಮಾಡಬೇಕು. ಇಂದ್ರಂ ಇಂದ್ರಿಯ ಕಾಮಸ್ತು, ಯಾರಿಗೂ ಇಂದ್ರಿಯ ಪಾಠವ ಬೇಕು ಅಂತ ಅಪೇಕ್ಷೆ ಇರ್ತದೆ, ಬಲಿಷ್ಠವಾದಂಥ ಇಂದ್ರಿಯಗಳನ್ನು ಅಪೇಕ್ಷೆ ಪಡ್ತಾನೆ, ಆತ ಇಂದ್ರನನ್ನು ಪೂಜೆ ಮಾಡಬೇಕು. ಸಂತಾನದ ಅಪೇಕ್ಷೆ ಇದ್ದವನು ಕರ್ದಮ, ಮನು, ದಕ್ಷ ಮೊದಲಾದ ಪ್ರಜಾಪತಿಗಳನ್ನು ಪೂಜೆ ಮಾಡಬೇಕು, ಯಾಕಂದ್ರೆ ಅವರೇ ಸಂತಾನಕ್ಕೆ ಪ್ರವರ್ತಕರು. ಸಂಪತ್ತಿನ ಅಪೇಕ್ಷೆ ಇದ್ದವನು ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡಬೇಕು. ತೇಜಸ್ಕಾಮು ವಿಭಾವಸು ಅಂದ್ರೆ ಅಗ್ನಿ, ಶರೀರದ ಸೌಂದರ್ಯ ಮತ್ತು ತೇಜಸ್ಸನ್ನು ಯಾರು ಅಪೇಕ್ಷೆ ಪಟ್ಟಿರ್ತಾನೆ ಆತ ಅಗ್ನಿಯನ್ನು ಪೂಜೆ ಮಾಡಬೇಕು. ಸಂಪತ್ತಿನ ಅಪೇಕ್ಷೆ ಇದ್ದವನು ವಸ್ತುಗಳನ್ನು, 8 ವಸ್ತುಗಳನ್ನು
ಪೂಜೆ ಮಾಡಬೇಕು. ವಸುಕಾಮೋ ವಸೂನ್ ರುದ್ರಾನ್ ವೀರ್ಯಕಾಮೋಥ ವೀರ್ಯದಾನ್. ಯಾರಿಗೆ ಪರಾಕ್ರಮದ ಅಪೇಕ್ಷೆ ಇರ್ತದೆ ಅವರು ಏಕಾದಶಿ ರುದ್ರರನ್ನ ಪೂಜೆ ಮಾಡಬೇಕು. ಅನ್ನಾದಿಕಾಮ ಸ್ವದಿತಿಂ, ಅನ್ನ ಸಮೃದ್ಧಿಯನ್ನು ಯಾರು ಅಪೇಕ್ಷೆ ಪಡ್ತಾರೆ ಅವರು ದೇವ ಮಾತೆಯಾದಂತಹ ಅದಿತಿಯನ್ನ ಧ್ಯಾನ ಮಾಡಬೇಕು. ಸ್ವರ್ಗಕಾಮ ಅದಿತೆ ಸುತಾನ್, ಸ್ವರ್ಗಲೋಕದಲ್ಲಿ ದೀರ್ಘಕಾಲ ವಾಸವನ್ನು ಅಪೇಕ್ಷೆ ಯಾರು ಪಟ್ಟಿರ್ತಾರೆ ಅವರು ಅದಿತಿ ಪುತ್ರರಾದ ದೇವತೆಗಳನ್ನು ಉಪಾಸನೆ ಮಾಡಬೇಕು. ರಾಜ್ಯದ ಅಪೇಕ್ಷೆ ಇದ್ದವನು ವಿಶ್ವೇ ದೇವತೆಗಳನ್ನ. ಸಾಧ್ಯಾನ್ ಸಂಸಾಧಕೋ ನಿಶಾಂ, ಜನವಶೀಕರಣವನ್ನು ಯಾರು ಅಪೇಕ್ಷೆ ಪಟ್ಟಿರ್ತಾರೆ ಅವರು ಸಾಧ್ಯರು ದೇವತೆಗಳ ಒಂದು ಗಣ, ಅವರನ್ನ ಪೂಜೆ ಮಾಡಬೇಕು. ಆಯುಷ್ಕಾಮೋ ಅಶ್ವಿನೋ ದೇವವು, ದೀರ್ಘವಾದ ಆಯುಷ್ಯವನ್ನು ಅಪೇಕ್ಷೆ ಪಟ್ಟವನು ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡಬೇಕು. ಪುಷ್ಟಿಕಾಮ ಇಲಾಂ, ಶಾರೀರಿಕ ಪುಷ್ಟಿಯನ್ನು ಆರೋಗ್ಯವನ್ನು ಅಪೇಕ್ಷೆ ಪಟ್ಟವನು ಇಲಾ ಅಂದ್ರೆ ಭೂಮಿ, ಭೂದೇವತೆಯನ್ನು ಉಪಾಸನೆ ಮಾಡಬೇಕು. ಪ್ರತಿಷ್ಠಾಕಾಮ ಪುರುಷ ರೋದಸಿ ಲೋಕಮಾತರು. ಪ್ರತಿಷ್ಠಾ ಅಂದ್ರೆ ಒಂದು ಸ್ಥಾನಮಾನ ಈ ಜಗತ್ತಿನಲ್ಲಿ, ಅದನ್ನ ಯಾರು ಅಪೇಕ್ಷೆ ಪಟ್ಟಿರ್ತಾನೆ ಅವನು ರೋದಸ್ ಅಂದ್ರೆ ದ್ಯಾವಾ ಪೃಥ್ವಿ ಅಂತ ಹೀಗೆ ಅಮರಕೋಶ ಇದೆ. ಆಕಾಶಕ್ಕೆ ಅಭಿಮಾನ ದೇವತೆಯಾದಂತಹ ಗಣೇಶ, ಅವನಲ್ಲಿ ಅಂತರ್ಯಾಮಿಯಾದಂತಹ ವಿಶ್ವಂಬರ ರೂಪಿ ಭಗವಂತ, ಮತ್ತು ಭೂಮಿಗೆ ಅಭಿಮಾನಿ ದೇವತೆಗಳಾದಂತಹ ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆಗಳು ಶನೈಶ್ವರ ಮತ್ತು ಭರಣಿ, ಅವರಿಬ್ಬರನ್ನ ಪೂಜೆ ಮಾಡಬೇಕು. ರೂಪ ಅಭಿಕಾಮ ಗಂಧರ್ವಾನ್, ಸೌಂದರ್ಯ ಅಪೇಕ್ಷೆ ಇದ್ದವನು ಗಂಧರ್ವರನ್ನ, ಸುಂದರ ಸ್ತ್ರೀಯನ್ನು ಅಪೇಕ್ಷೆ ಪಟ್ಟವನು ಅಪ್ಸರೆಯರನ್ನ, ಅದರಲ್ಲೂ ಊರ್ವಶಿಯನ್ನ ಆರಾಧನೆ ಮಾಡಬೇಕು. ಆಧಿಪತ್ಯ ಕಾಮ ಸರ್ವೇಶಾಂ ಯಜೇತ ಪರಮೇಶ್ವರಂ, ಎಲ್ಲರಿಗೂ ಅಧಿಪತಿಯಾಗಿ ಅವನು ಯಾರು ಮೆರೆದಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವನು ಸ್ವಯಂ ಚತುರ್ಮುಖ ಬ್ರಹ್ಮನನ್ನ ಉಪಾಸನೆ ಮಾಡಬೇಕು. ಯಜ್ಞಂ ಯಜೇ ಯಶಸ್ಕಾಮ, ಯಜ್ಞ ಅಂತ ಒಂದು ಹೆಸರಿದೆ. ಯಶಸ್ಸು ಕೀರ್ತಿಯ ಅಪೇಕ್ಷೆ ಯಾರಿಗಿರ್ತದೋ ಆತ ಯಜ್ಞನನ್ನ ಪೂಜೆ ಮಾಡಬೇಕು ಅಂತಿದೆ. ಇಲ್ಲಿ ಯಜ್ಞ ಅಂದ್ರೆ ಯಾರು? ಇಂದ್ರನ ಪುತ್ರನಾದಂಥ ಯಜ್ಞ ಅಂತ ಒಬ್ಬ ಅಂತ ಮಾಹಿತಿ ನಮಗೆ ಸಿಕ್ಕಿದೆ. ಇದು ಭಾಗವತದಲ್ಲಿ ಬಂದಿರುವಂಥ ಮಾತಾದ್ರಿಂದ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರೆಲ್ಲರೂ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಬ್ರಹ್ಮಣಸ್ಪತಿ, ಯಜ್ಞ ಮತ್ತು ಪ್ರಜಾಪತಿಗಳು ಅನ್ನುವ ಶಬ್ದಗಳನ್ನು ನಾನಾ ರೀತಿಯಾಗಿ ವ್ಯಾಖ್ಯಾನ ಮಾಡಿದ ಸಾಧ್ಯತೆ ಇದೆ. ಇದು ಸುಲಲಿತ ಭಾಗವತ ಅಂತ ಹಯೋಧನ ಪುರಾಣಿಕರ ವ್ಯಾಖ್ಯಾನ ಏನಿದೆ ಅದನ್ನ ನೋಡಿ ಅದರ ಮೂಲಕ ಹೇಳಿದಂಥ ಅರ್ಥಗಳಿವೆ. ಪ್ರಾಯ ಯಾದವಾರ್ಯರು ಮತ್ತು ವಿಜಯಧ್ವಜರು ಅವರ ವ್ಯಾಖ್ಯಾನಗಳನ್ನು ಅವಲಂಬಿಸಿಕೊಂಡಿದ್ದು ಆ ಹಯೋಧನ ಪುರಾಣಿಕರ ವಿವರಣೆ ಇದ್ದಿರಬೇಕು. ಅದರಂತೆ ಇಲ್ಲಿ ಯಜ್ಞ ಅಂದ್ರೆ ಇಂದ್ರನ ಪುತ್ರ ಯಜ್ಞ. ಇಂದ್ರನಿಗೆ ಯಜ್ಞ ಅನ್ನೋ ಪುತ್ರ ಎಲ್ಲಿ ಹೇಗಿದ್ದ ಅಂತ ನನಗೆ ಮಾಹಿತಿ ಸಿಕ್ಕಿಲ್ಲ, ಮತ್ತೊಂದು ಬಾರಿ ಅದನ್ನು ನೋಡಿ ಹೇಳ್ತೀನಿ. ವಿದ್ಯಾ ಅಪೇಕ್ಷೆ ಇದ್ದವನು, ಶಿಕ್ಷಣವನ್ನು ಅಪೇಕ್ಷೆ ಪಟ್ಟವನು, ವಿದ್ಯೆಯನ್ನು ಅಪೇಕ್ಷೆ ಪಟ್ಟವನು ಈಶ್ವರನನ್ನು ಪೂಜೆ ಮಾಡಬೇಕು. ಮತ್ತು ಕೋಶ ಕಾಮ ಪ್ರಚೇತಸಂ, ಧನದ ಅಪೇಕ್ಷೆ ಇದ್ದವನು ಕುಬೇರನ್ನು ಪೂಜೆ ಮಾಡಬೇಕು ಅಂತ ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ. ಪ್ರಚೇತಸಂ, ವರುಣನನ್ನು ಕೂಡ ಪೂಜೆ ಮಾಡಬೇಕು. ದಾಂಪತ್ಯಾರ್ಥ ಉಮಾಂ ಸತೀಂ, ದಾಂಪತ್ಯಕ್ಕಾಗಿ ಪಾರ್ವತಿ ದೇವಿಯನ್ನು ಉಪಾಸನೆ ಮಾಡಬೇಕು. ಧರ್ಮಾರ್ಥ ಉತ್ತಮಂ ಶ್ಲೋಕಂ, ಧರ್ಮಕ್ಕಾಗಿ ನಾನು ಬೇರೆ ಏನು ಬೇಡ, ನನ್ನ ಕಡೆಯಿಂದ ಧಾರ್ಮಿಕ ಕಾರ್ಯಗಳಾಗುವಂತಾಗಲಿ ಅಂತ ಅಪೇಕ್ಷೆ ಇದ್ರೆ ಉತ್ತಮ ಶ್ಲೋಕ ಅನಿಸ್ಕೊಂಡಿರುವಂಥ ಭಗವಂತನನ್ನ ಆರಾಧನೆ ಮಾಡಬೇಕು. ತಂತುಂ ತನ್ವನ್ ಪಿತೃನ್ಯಜೆ, ಸಂತಾನದ ಅಪೇಕ್ಷೆ ಇದ್ದವರು ಪಿತೃದೇವತೆಗಳು ಯಜ್ಞವನ್ನು ಮಾಡಬೇಕು. ಇಲ್ಲೆಲ್ಲ ಯಜ್ಞ ಅಂತಂದ್ರೆ ಹೋಮಕುಂಡ ಮಾಡಿ ಅದರಲ್ಲಿ ಆಹುತಿ ಹಾಕೋದು ಅಂತಾನೆ ಅರ್ಥ ಅಲ್ಲ. ಆಯಾ ದೇವತೆಗಳಿಗೆ ಯಾವ್ಯಾವ ರೀತಿಯಾಗಿ ತೃಪ್ತಿ ಆಗಬೇಕು ಆ ರೀತಿಯಾಗಿ ಮಾಡೋದು. ಪಿತೃಗಳ ದೇವತೆಗಳಿಗೆ ಸಂಬಂಧಪಟ್ಟಂತೆ ಶ್ರಾದ್ದ, ಮತ್ತೊಬ್ಬರಿಗೆ ಹೋಮ ಇರ್ಬೋದು, ಮತ್ತೊಬ್ಬರಿಗೆ ಶ್ರಾದ್ದ ಇರ್ಬೋದು, ಒಬ್ಬರಿಗೆ ಪೂಜೆ ಇರ್ಬೋದು, ಹೀಗೆ ನಾನಾ ರೀತಿಯಾದಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ರಕ್ಷಾಕಾಮ ಪುಣ್ಯಜನಾನ್ ಓಜಸ್ಕಾಮೋ ಮರುದ್ಗಣಾನ್. ಪುಣ್ಯಜನರು ಒಂದು ಯಕ್ಷರು, ರಾಕ್ಷಸರು ಅಂತ ಕೂಡ ಪುಣ್ಯಜನ ಅನ್ನುವ ಶಬ್ದಕ್ಕೆ ಅರ್ಥ ಇದೆ. ಆದರೆ ಯಕ್ಷರು ಅಂತ ಅರ್ಥ ಇಟ್ಕೊಳ್ಬೇಕು, ದೇವತೆಗಳ ಒಂದು ಗಣ ಅದು. ಅವರನ್ನು ಪೂಜೆ ಮಾಡಿದ್ರಿಂದ ರಕ್ಷಾಕಾಮ, ನಮ್ಮ ಐಹಿಕ ಸಂಪತ್ತು ಮತ್ತು ನಮ್ಮ ಉಳಿದ ಸ್ಥಿತಿಗತಿಗಳೆಲ್ಲವೂ ಕೂಡ ಸುರಕ್ಷಿತ ಆಗ್ತವೆ. ಓಜಸ್ಕಾಮ ಮರುದ್ಗಣಾನ್, 49 ಜನ ಮರುತ್ಗಳಿದ್ದಾರಲ್ಲ ಅವರನ್ನು ಪೂಜೆ ಮಾಡಿದರೆ ಓಜಸ್ ಅಂದ್ರೆ ಬಲ. ರಾಜ್ಯದ ಅಪೇಕ್ಷೆ ಇದ್ದವನು ಮನುವನ್ನ, ವಯೋಸುತ ಮನು, ಸ್ವಯಂಭುವ ಮನು ಮೊದಲಾದಂತಹ ಮನುಗಳನ್ನ ಪೂಜೆ ಮಾಡಬೇಕು. ನಿವೃತ್ತಿಂತು ಅಭಿಚರಣ್ಯಜೆ, ಶತ್ರುಗಳ ಅಪದಯವನ್ನು ಯಾರು ಅಪೇಕ್ಷೆ ಪಟ್ಟಿರ್ತಾರೆ, ಶತ್ರುಗಳನ್ನು ಸೋಲಿಸಬೇಕಂತ ಅಪೇಕ್ಷೆ ಪಟ್ಟಿರ್ತಾರೆ, ಅವರು ನೈಋತ್ಯ ದಿಕ್ಕಿಗೆ ಅಭಿಮಾನಿ ದೇವತೆಯಾದ
ನಿರುತಿಯನ್ನು ಪೂಜೆ ಮಾಡಬೇಕು. ಕಾಮಕಾಮೋ ಯಜೇತ್ ಸೋಮಂ. ಇಲ್ಲಿ ಕಾಮ 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 ಅಂದರೆ ನಾನಾ ಥರದ ಅಪೇಕ್ಷೆಗಳು. ಅದನ್ನು ಯಾರು ಅಪೇಕ್ಷೆ ಪಟ್ಟಿರ್ತಾರೆ ಆತ ಸೋಮನನ್ನು ಅಂದರೆ ಚಂದ್ರನನ್ನು ಉಪಾಸನೆ ಮಾಡಬೇಕು ಅಂತಿದೆ. ಅಲ್ಲೆಲ್ಲೋ ಒಂದು ಕಡೆ ಭಾಗವತದಲ್ಲಿ ಗ್ರಾಮ ಕಾಮ ಅಂತಿದೆ. ಗ್ರಾಮದ ಆಧಿಪತ್ಯವನ್ನು ಅಪೇಕ್ಷೆ ಪಟ್ಟವನು ಆತ ಸೋಮನನ್ನು ಪೂಜೆ ಮಾಡಬೇಕು. ಹೀಗೆ ಗ್ರಾಮ ಕಾಮ ಕಾಮ ಅಂತ ಎರಡು ಪಾಠಗಳಿದ್ದಂತೆ ಕಾಣಿಸ್ತದೆ. ಇಲ್ಲಿ ಆನಂದ ರಾಮಾಯಣದಲ್ಲಂತೂ ಕಾಮ ಕಾಮ ಅಂತಿದೆ. ಅಕಾಮ ಪುರುಷಂ ಪರಂ. ಹೀಗೆ ನಿಮಗೇನಾದರೂ ಐಹಿಕ ಅಪೇಕ್ಷೆಗಳಿದ್ದರೆ ಉಳಿದ ದೇವತೆಗಳನ್ನ ಆರಾಧನೆ ಮಾಡಿ. ಅಕಾಮ ಯಾವುದೇ ಅಪೇಕ್ಷೆ ಇಲ್ಲ, ಕೇವಲ ಆತನ ಸಂತೃಪ್ತಿಗಾಗಿ ಪೂಜೆ ಮಾಡ್ತೀವಿ, ನಮ್ಮ ಕರ್ತವ್ಯ ಅಂತ ಮಾಡ್ತೀವಿ ಅಂತಿದ್ರೆ ಪುರುಷಂ ಪರಂ, ಮಹಾಪುರುಷ ಅನ್ಸ್ಕೊಂಡಿರುವಂತಹ ಪುರುಷೋತ್ತಮ ಅನ್ಸ್ಕೊಂಡಿರುವ ಭಗವಂತನನ್ನೇ ಪೂಜೆ ಮಾಡಬೇಕು. ಅಕಾಮ ಸರ್ವಕಾಮೋವಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ರಘುನಂದನಂ. ಸ್ವಯಂ ರಾಮನನ್ನೇ ಪೂಜೆ ಮಾಡಬೇಕು. ರಾಮನಿಗೆ ಸದೃಶನಾದಂಥ ಬೇರೆ ಯಾವ ದೇವತೆಯೂ ಕೂಡ ಇಲ್ಲ. ಆದ್ದರಿಂದ ಅವನನ್ನೇ ಪೂಜೆ ಮಾಡಿ ಅವನ ಮೂಲಕವೇ ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು. ರಾಮನಿಗೆ ಮಹತ್ವ ಎಂಥದ್ದು ಅಂದರೆ ರಾಮ ಅನ್ನೋ ಶಬ್ದದಲ್ಲಿ ಮೊದಲು ರ ಇದೆ. ಆ ರ ಇರೋ ಕಾರಣಕ್ಕಾಗಿ ಆ ರದಿಂದ ಪ್ರಾರಂಭ ಆಗುವಂಥ ಉಳಿದ ಕೆಲವು ಶಬ್ದಗಳು ಕೂಡ ಮಹತ್ವವನ್ನು ಹೊಂದಿಬಿಟ್ಟಿವೆ ಅಂತ ರಾಮನ ಕಾರಣದಿಂದಾಗಿ. ಅದನ್ನು ಸ್ವಲ್ಪ ಸ್ವಾರಸ್ಯಕರವಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಅವೇನೆಂದರೆ ರುಕ್ಮ ಅಂದರೆ ಬಂಗಾರ, ರತ್ನ ಅಂದರೆ ಗೊತ್ತು, ರಥ ಗೊತ್ತು, ರಾಮ ಅಂದರೆ ಸ್ತ್ರೀ, ರಾಕ್ಷಸರು ಅಂದರೆ ಗೊತ್ತು, ರಜತ ಅಂದರೆ ಬೆಳ್ಳಿ, ರಜಹ ಅಂದರೆ ಧೂಳು, ರಕ್ಷಾ ರಣ ಅಂದರೆ ಯುದ್ಧ, ರಮಾ ಅಂದರೆ ಲಕ್ಷ್ಮೀದೇವಿ, ರಕ್ತ, ರಜಕ ಅಂದರೆ ಅಗಸರವನು, ರಾಗ ರಾಮಠ, ರಾಮಠ ಅಂದರೆ ಹಿಂಗು ಅಂತೇಳಿ ಮುಂದೊಂದು ಕಡೆ ಬರ್ತದೆ ಹಿಂಗು ಅಂತೇಳಿ, ರಾಜ ರಾಜನು, ರೋಗಿ ರವಿ, ರಾತ್ರಿ, ರಾಜ್ಯ, ರಜಸ್ವಲೆ ಇವೆಲ್ಲವೂ ಕೂಡ ರಕಾರದಿಂದ ಪ್ರಾರಂಭ ಆಗೋದ್ರಿಂದ ರಾಮನ ಕಾರಣದಿಂದ ಇವಕ್ಕೂ ಕೂಡ ಮಹತ್ವ ಇದೆ. ಅದೇನು ಮಹತ್ವ ಅದನ್ನು ಇಲ್ಲಿ ಮುಂದೆ ಹೇಳೋರಿದ್ದಾರೆ. ರುಕ್ಮಂ ಪೀತಂ ಮಹಾರ್ಹಂಚ. ರುಕ್ಮ ಅಂತ ಬಂಗಾರ. ಅದಕ್ಕೆ ಯಾಕೆ ಮಹತ್ವ ಅಂತಂದ್ರೆ ಅದು ಬಹಳ ಬೆಲೆ ಬಾಳುವಂಥದ್ದು, ಅದೆಲ್ಲರಿಗೂ ಗೊತ್ತಿದ್ದಿದ್ದೆ. ರತ್ನಂ ರಮ್ಯಂ ಸುದುರ್ಲಭಂ. ರತ್ನ ಮಾಣಿಕ್ಯ ಇವೆಲ್ಲವೂ ಕೂಡ ಬಹಳ ಅಪರೂಪದ ಕಲ್ಲುಗಳವು, ಅದಕ್ಕೆ ಮಹತ್ವ ಇದ್ದೇ ಇದೆ. ರಥ ಮತ್ತು ಯಾನ, ಕುದುರೆ ಮೊದಲಾದಂಥ ವಾಹನಗಳು ಇವೆಲ್ಲ ರಥ ಯಾನಂ ವರಿಷ್ಠಂ ಚ ರಾಮ ಯಸ್ಯ ಇದಂ ಜಗತ್. ಯಾರ ವಶದಲ್ಲಿ ರಥ ಮೊದಲಾದಂಥ ಸೌಭಾಗ್ಯಗಳು ವೈಭವಗಳು ಇರ್ತಾವೋ ಆತನನ್ನ ಮಹಾವೈಭವಶಾಲಿ ಅಂತ ಹೊಗಳ್ತೇವೆ. ಅದಕ್ಕಾಗಿ ಅವಕ್ಕೂ ಕೂಡ ಮಹತ್ವ ಇದೆ. ರಾಕ್ಷಸೋ ದೇವಭಯರಹ. ರಾಕ್ಷಸರಿಗೆ ಒಂದು ಮಹತ್ವ, ಯಾಕಂದ್ರೆ ಅವರು ದೇವತೆಗಳನ್ನೇ ಕಾಲಕ್ಕೆ ಸೋಲಿಸಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದವರು. ಅದರಲ್ಲಿ ಎಲ್ಲ ರಾಕ್ಷಸರಿಗೆ ಮಹತ್ವ ಅಂತ ಅರ್ಥ ಅಲ್ಲ. ಬಲಿ, ಪ್ರಹ್ಲಾದ ಮೊದಲಾದ ರಾಕ್ಷಸರಿಗೆ ಮಹತ್ವವನ್ನು ಇಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು ಅಂತ ಅಭಿಪ್ರಾಯ. ರಜತ ಅಂದರೆ ಬೆಳ್ಳಿ. ಬೆಳ್ಳಿಗೂ ಕೂಡ ಬಹಳ ದುರ್ಲಭ ಅಂತ ಅದರ ಮಹತ್ವ ಅದಕ್ಕಿದೆ. ರಜಸ್ ಸಾಕ್ಷಾತ್ ಪರಮಾಣು ನಿತ್ಯ ಸಹ ಪ್ರಕೀರ್ತಿತೆ. ರಜಸ್ ಅಂದರೆ ಧೂಳು. ಆ ಧೂಳು ಅಂದರೆ ಈ ಸೃಷ್ಟಿಯಲ್ಲಿರುವಂಥ ಇವೆಲ್ಲ ವಸ್ತುಗಳೇನಿವೆ, ನಮ್ಮನ್ನು ಸುತ್ತಮುತ್ತ ನೋಡುವಂಥ ವಸ್ತುಗಳು, ಅವುಗಳೆಲ್ಲದಕ್ಕೂ ಮೂಲ ಆಧಾರವಾದದ್ದೇ ಪರಮಾಣು. ಪರಮಾಣುವಿನಿಂದ ಜಗತ್ತಿನ ಸೃಷ್ಟಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಆ ರಜಸ್ಸನ್ನು ಬಹಳ ಮಹತ್ವದ್ದು, ಜಗತ್ತಿನ ಸೃಷ್ಟಿಗೆ ಪ್ರಾರಂಭಿಕವಾದ್ದರಿಂದ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ರಕ್ಷಾ ಅಂತಂದ್ರೆ ನಮ್ಮ ಶಾರೀರಿಕ ಮಾನಸಿಕ ರಕ್ಷಣೆಗಾಗಿ ರಕ್ಷೋಗ್ನ ಮಂತ್ರಗಳನ್ನು ಇತ್ಯಾದಿಗಳನ್ನು ನಾವು ಪಠನೆ ಮಾಡ್ತೇವಲ್ಲ, ಆ ಮಂತ್ರಗಳನ್ನು ಅರ್ಥ ಮಾಡಬೇಕು. ಅದಕ್ಕೆ ರಕ್ಷಾಕರಿ, ಅದು ಅದಕ್ಯಾಕೆ ಮಹತ್ವ ಅಂದ್ರೆ ಮನುಷ್ಯನಿಗೆ ರಕ್ಷಣೆ ಒದಗಿಸೋದ್ರಿಂದ. ರಣಃ ಜಯಕರಃ. ರಣ ಅಂದ್ರೆ ಯುದ್ಧ. ಯುದ್ಧದಲ್ಲಿ ಗೆದ್ದವನಿಗೆ ಮಹತ್ವ ಇರೋದ್ರಿಂದ ಯುದ್ಧಕ್ಕೂ ಕೂಡ ಮಹತ್ವ ಇದೆ. ಪ್ರಮಾಸ ದುರ್ಲಭ ತತ್ರ ರಕ್ತೇಸಿ ರಕ್ತತಾವರ. ರಮ ಅಂದ್ರೆ ಲಕ್ಷ್ಮೀದೇವಿ, ಅವಳ ಮಹತ್ವವನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ರಕ್ತ, ಮನುಷ್ಯನಲ್ಲಿರುವಂಥ ರಕ್ತ ಇದೆಯಲ್ಲ, ಅದು ಕೂಡ ಮನುಷ್ಯನ ಜೀವನಕ್ಕೆ ಆಧಾರವಾದ್ರಿಂದ ಬಹಳ ಮಹತ್ವವನ್ನು ಒಳಗೊಂಡದ್ದು. ರಜಕ, ಅಗಸನಿಗೆ ಯಾಕೆ ಮಹತ್ವ ಅಂದರೆ ನಿರ್ಮಲವಾದಂಥ ವಸ್ತ್ರಗಳನ್ನು ನಮಗೆ ಒದಗಿಸೋನಾದ್ರಿಂದ. ರಾಗ ಅಂದರೆ ಪ್ರೀತಿ, ಮನುಷ್ಯನಲ್ಲಿರುವಂಥ ಅಂತಃಕರಣ ಪ್ರೀತಿ ಇವೆಲ್ಲ. ರಾಮಠ ಅಂದರೆ ಇಂಗು. ರಾಮಠ ಅಂದರೆ ಇಂಗು. ಅನ್ನಕ್ಕೆ ಇಂಗನ ಪದ ಭಕ್ಷ್ಯ ಭೋಜ್ಯಗಳಿಗೆ ಇಂಗನ್ನು ಹಾಕಿದ್ರೇ ಆ ಅನ್ನಕ್ಕೊಂದು ಶುದ್ಧಿ ಮತ್ತೊಂದು ರುಚಿ. ಅದಕ್ಕಾಗಿ ಅದಕ್ಕೊಂದು ಮಹತ್ವ ಇದೆ. ಶುದ್ಧಿದಃ ರುಚಿದಷ್ಟೇ ಪ್ರಕೀರ್ತಿತ. ಇಂಗಿಗೆ ಅಂತ ಮಹತ್ವ ಇದೆ. ರಾಜ್ಯಂ ಸೌಖ್ಯಕರಂ, ರಾಜ್ಯದ ಮಹತ್ವವನ್ನು ಹೇಳಬೇಕಾಗಿಲ್ಲ, ಅದಕ್ಕೂ ಒಂದು ವೈಭವ ಇದೆ.
ಶ್ರೇಷ್ಠ ಪುತ್ರದ ಸ ರಜಸ್ವಲ. ರಜಸ್ವಲೆಗೆ ಏನು ಮಹತ್ವ ಅಂದರೆ ರಜಸ್ವಲೆಯಾದವಳೇ ಪುತ್ರನನ್ನು ಉತ್ಪಾದನೆ ಮಾಡುವವಳು ಕಾಲಾಂತರದಲ್ಲಿ, ಅದಕ್ಕಾಗಿ ಅವಳಿಗೆ ಮಹತ್ವ. ಹೀಗೆ ರಕಾರದಿಂದ ಪ್ರಾರಂಭ ಆಗುವಂಥ ಎಲ್ಲ ವಸ್ತುಗಳಿಗೂ ಅದರದೇ ಆದ ಮಹತ್ವ ಇದೆ. ಅದು ರಾಮನ ಕಾರಣದಿಂದಾಗಿ ಅಂತ ಒಂದು ಅಲಂಕಾರಿಕವಾದ ಮಾತಿದ್ದಿರಬೇಕಿದು. ಯಥಾಪ್ರೋಕ್ತ ರಾಮನಾಮ ಮುದ್ರಾ ತವ ಮಯಾ ಶುಭ ರಾಮನಾಮ ವಿನಾ ನಾಮ ಮುದ್ರಿಕಾಯಾಂ ಸ್ಫುಟಾಕ್ಷರಂ ಯತದಾ ದೃಶ್ಯತೆ ಸ್ಪಷ್ಟಮೇತಚ್ಚ ಮಹದದ್ಭುತಂ ಅತ್ರ ಪ್ರಭಾವೋ ರಾಮಸ್ಯ ತ್ವಂ ವಿದ್ಧಿ ದ್ವಿಜಪುಂಗವ. ಹೀಗೆ ಈ ಜಗತ್ತೆಲ್ಲವೂ ಕೂಡ ರಾಮನ ನಾಮದಿಂದ ನಡೆದಿದೆ, ಅದರ ಮಹತ್ವವನ್ನು ಅವಲಂಬಿಸಿಕೊಂಡೇ ನಡೆದಿದೆ. ಅದಕ್ಕಾಗಿಯೇ ಕಾಶಿಯಲ್ಲಿ ವಿಶ್ವೇಶ್ವರನಾದವನು ತಾನು ರಾಮನಾಮವನ್ನು ಜಪ ಮಾಡ್ತಾನೆ ಮತ್ತು ಅಲ್ಲಿ ಬಂದಂಥ ಯಾರೇ ಜೀವಿಗಳಿಗೆ ಕಿವಿಯಲ್ಲಿ ರಾಮನಾಮವನ್ನು ಉಪದೇಶ ಮಾಡ್ತಾನೆ. ಅಲ್ಲಿ ಬಂದು ಸತ್ತವರು ನೇರವಾಗಿ ಮೋಕ್ಷಕ್ಕೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ಅದರ ಮಹತ್ವ ಇದೆ ಹೀಗೆ ರಾಮನಾಮಕ್ಕೆ. ಸಯೇವ ತಾರಕ ಅಥವಾ ಅತ್ರ ಮಂತ್ರ, ರಾಮ ತಾರಕ ಮಂತ್ರ ಅಂತ ಹೇಳ್ತಾರೆ. ತಾರಕ ಅಂದ್ರೇನು? ಸಂಸಾರದಿಂದ ದಾಟಿಸುವಂಥ ಮಂತ್ರ ಅಂತ ಈಗ ಅರ್ಥ ಅದಕ್ಕೆ. ಅತಯೇವ ಅಂತಕಾಲೇಪಿ ಮರ್ತು ಕಾಮ ನರಸ್ಥಿತ ಕರ್ಣೇ ಸರ್ವತ್ರ ದೇವೇಶ ರಾಮನಾಮ ಉಪದೇಶತೆ. ಅದಕ್ಕಾಗಿ ಎಲ್ಲರೂ ಕಾಶಿಗೆ ಹೋಗಿ ಅಲ್ಲಿ ಶಿವನ ಮೂಲಕವೇ ಕಂಡು ನಮ್ಮ ಕಿವಿಯಲ್ಲಿ ರಾಮನಾಮ ಉಪದೇಶ ಕೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲೇ ಸತ್ತವ್ರಿಗೆ ಏನು ಮಾಡಬೇಕು? ಸಾಯೋ ಸಂದರ್ಭದಲ್ಲಿ ನೀವಾದರೂ ಅವ್ರ ಕಿವಿಯಲ್ಲಿ ರಾಮನಾಮ ಅಂತ ಹೇಳಿದರೆ ಅವರಿಗೆ ಅದರಿಂದ ಸದ್ಗತಿ ಅಂತ ಹೀಗೆ ಅರ್ಥ. ಅದಕ್ಕೆ ಸಾಯುವವರ ಕಿವಿಯಲ್ಲಿ ರಾಮ ಅನ್ನುವಂಥ ನಾಮವನ್ನು ಜಪ ಮಾಡಬೇಕು. ಅನ್ಯಚ್ಚಾಪಿ ಶವವಾಹೈ ಸದಾ ಲೋಕೈ ಮುಹುರ್ಮುಹು. ಇದಷ್ಟೇ ಅಲ್ಲ, ಸಾಯುವಾಗ ಕಿವಿಯಲ್ಲಿ ರಾಮನಾಮವನ್ನು ಹೇಳಬೇಕು. ಸತ್ತ ಮೇಲೆ ಆತನ ಶವವನ್ನು ಸ್ಮಶಾನಕ್ಕೆ ತಗೊಂಡು ಹೋಗುವಾಗಲೂ ಕೂಡ ರಾಮನಾಮವನ್ನು ಉಚ್ಚಾರ ಮಾಡ್ತಾ ಹೋಗಬೇಕು ಅಂತಿದೆ. ಆತನಿಗೆ ಸದ್ಗತಿ ಆಗಲಿ ಅನ್ನೋ ಕಾರಣಕ್ಕಾಗೇ ಇದೆಲ್ಲ. ರಾಮನಾಮನೋ ಜಪೋ ನಿತ್ಯಂ ಕ್ರಿಯತೆ ಶಂಭುನಾಪಿತ್ಯ. ಆತನು ಕೂಡ ಶಂಭುವು ಕೂಡ ರಾಮನಾಮವನ್ನು ಜಪ ಮಾಡ್ತಾನೆ, ಪಾರ್ವತಿ, ನಾರದ, ವಾಯುಪುತ್ರ ಮೊದಲಾದವರ ಸಂಗಡ. ಅದಕ್ಕಾಗಿ ಮರಣ ಸ್ಥಳದಲ್ಲಿ ರಾಮನಾಮವನ್ನು ಜೀವಿಯ ಕಿವಿಯಲ್ಲಿ ಆತ ಉಪದೇಶ ಮಾಡ್ತಾನೆ. ರಾಮ ಅಂತ ಹೀಗೇನು ಶಬ್ದ ಇದೆ, ಅಲ್ಲಿ ರಕಾರ ಅಂತ ಅನ್ನೋದು ರಸಾತಲದಿಂದ ಹುಟ್ಟಿದ್ದಂತೆ, 3 ಲೋಕಗಳಿಂದ ಹುಟ್ಟಿದ್ದದು. ಅಕಾರ ಅವನಿ ಸಂಭವ, ರ ಮ ಅಂತನ್ನುವಲ್ಲಿ ಅ ಅಂತನ್ನೋದು ಅವನಿಯಿಂದ ಭೂಲೋಕದಿಂದ ಹುಟ್ಟಿದ್ದು, ಮ ಅಂತನ್ನೋದು ಮಹರ್ಲೋಕದಿಂದ ಹುಟ್ಟಿದ್ದು. ಹೀಗೆ 3 ಲೋಕಗಳ ಮಹತ್ವವನ್ನು ಕೂಡ ಒಳಗೊಂಡದ್ದು, ವಿವರಣಾತ್ಮಕವಾದದ್ದು ಈ ರಾಮನಾಮ. ರಕಾರದ ಈ ರಾಮ ಅಂತ ನಾಮ ಉಚ್ಚಾರ ಮಾಡಿದ್ದರಿಂದ ಏನೇನು ಫಲ? ರಕಾರವನ್ನು ಉಚ್ಚಾರ ಮಾಡಿದ್ರಿಂದ ಜೀವಿಯಾದವನು ಈ ಲೋಕದಿಂದ ಸಂಸಾರ ಸಾಗರದಿಂದ ದಾಟ್ತಾನೆ. ಅಕಾರೇಣ ಅತಿ ಸೌಖ್ಯಂ, ಅಕಾರದಿಂದ ಅತ್ಯಂತ ಸುಖವನ್ನು ಪಡ್ಕೋತಾನೆ. ಮಕಾರದಿಂದ ಮನೋರಥಾನ್ ಮಕಾರೇಣ ದದಾತಿ, ಆ ಭಕ್ತನ ಎಲ್ಲ ಅಪೇಕ್ಷೆಗಳನ್ನು ಮನೋರಥಗಳನ್ನು ಮಕಾರದ ಮೂಲಕ ಈಡೇರಿಸ್ತಾನೆ. ಅದಕ್ಕಾಗಿ ರಾಮ ಅನ್ನುವ ಶಬ್ದಕ್ಕೆ ಒಂದು ಮಹತ್ವ ಪೂರ್ಣವಾದಂಥ ಅರ್ಥ ಇದೆ. ನಿವಾರಯತಿ ತತ್ ಶೀಘ್ರಂ ರಾಮನಾಮ ವರಂ ತತಃ. ಅದಕ್ಕಾಗಿ ರಾಮ ಅನ್ನುವ ಶಬ್ದಕ್ಕೆ ಹೀಗೊಂದು ಮಹತ್ವ ಇದೆ ಅಂತನ್ನುವುದಕ್ಕೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ ಮನೋಹರ ಕಾಂಡದಲ್ಲಿ ವಿಶೇಷಕಾಲೀನ ಪೂಜಾ ಅನ್ನುವಂಥ ಆ 9ನೆಯ ಸರ್ಗ ಮುಕ್ತಾಯ ಆಗಿದೆ.